ಒಂದು ದಿನ ಜನಾರ್ದನ ಎಂಬಾತ ರಾತ್ರಿ 9ಕ್ಕೆ ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ದ. ಶ್ರಮಜೀವಿ, ಬಡ ಕುಟುಂಬದ ಹುಡುಗ, ಒಳ್ಳೆಯವನು ಕೂಡ. ಅವನು ಸ್ವಲ್ಪ ನಿಧಾನನೇ ಗಾಡಿ ಓಡಿಸೋದು. ಹಾಗೆ ಗಾಡೀಲಿ ಬರ್ತಾ ಇದ್ದ. ಚಿಕ್ಕಮಗಳೂರಿನಿಂದ ಅವನ ಊರು 10 ಕಿಲೋಮೀಟರ್ ಇತ್ತು. ಆದರೆ ಅದು ಕಾಡಿನ ಮಧ್ಯೆ ಕಿರಿಯಾದ ದಾರಿ. ದಾರಿಲಿ ಯಾವ ಗಾಡಿಗಳೂ ಇರಲಿಲ್ಲ. ಕತ್ತಲು ಸುತ್ತಲೂ ಆವರಿಸಿತ್ತು. ಕೆಲಸವಿದ್ದ ಕಾರಣ ಆ ದಿನ ಅವನು ತಡವಾಗಿ ಹೊರಟಿದ್ದ. ಜನಾರ್ದನನಿಗೆ ಹಾಡು ಹಾಡೋದು ಕೇಳೋದು ಅಂದರೆ ತುಂಬಾ ಇಷ್ಟ. ಹಾಡು ಕೇಳ್ತಾ ಹಾಡ್ತಾ ಬರ್ತಿದ್ದ. ಆ ಕಾಡುದಾರಿಯಲ್ಲಿ ದಾರಿ ಮಧ್ಯೆ ಕೆಂಪು ಸೀರೆ ಉಟ್ಟ ಹೆಂಗಸು ಕೊಂಚ ಭಯದಿಂದ ನಿಂತಿದ್ದಳು. ಜನಾರ್ದನ ಹತ್ತಿರವಾದಂತೆ ಆಕೆ ಅವನ ಗಾಡಿಗೆ ಕೈ ಹಾಕಿದ್ದಳು. ನೋಡಲು ಸರಳ ಸುಂದರವಾಗಿದ್ದಳು. ಗಾಡಿ ನಿಧಾನ ಇದ್ದಿದ್ದರಿಂದ ಜನಾರ್ದನ ಬ್ರೇಕ್ ಹಾಕಿ 5 ಹೆಜ್ಜೆ ಮುಂದೆ ನಿಲ್ಲಿಸಿದ. ಹೆಲ್ಮೆಟ್ ತೆಗೆದು ಕಿವಿಯಲ್ಲಿದ್ದ ಇಯರ್ಫೋನ್ ತೆಗೆದು ಹಿಂದೆ ನೋಡಿದ. ಆ ಹೆಂಗಸು ಭಯದಿಂದ ಸ್ವಲ್ಪ ಸಹಾಯ ಮಾಡ್ತೀರಾ ಎಂದಳು. ಜನಾರ್ದನ ಹೇಳಿ ಮೇಡಮ್ ಎಂದು ಕೇಳಿದ. ಅದಕ್ಕೆ ಆ ಹೆಂಗಸು ಬಸ್ ಮಿಸ್ ಆಯಿತು, ಸ್ವಲ್ಪ ಬಿಡ್ತೀರಾ ಅಂತ ಕೇಳಿದಳು. ಯಾವ ಊರು ಮೇಡಮ್ ನಿಮ್ಮದು? ಇಷ್ಟು ದಿನ ನಾನು ನಿಮ್ಮನ್ನ ಇಲ್ಲೆಲ್ಲೂ ನೋಡೇ ಇಲ್ಲ ಎಂದ ಜನಾರ್ದನ. ಆ ಹೆಂಗಸು ಏನೂ ಉತ್ತರಿಸಲಿಲ್ಲ. ಜನಾರ್ದನ ಒಂಟಿ ಹೆಣ್ಣು ಪಾಪ ಎಂದು ಸರಿ ಆಯಿತು ಗಾಡಿ ಹತ್ತಿ ಎಂದ. ಹೆಲ್ಮೆಟ್ ಹಾಕಿಕೊಂಡು ಹಿಂದೆ ತಿರುಗಿ ಮೇಡಮ್ ಕುತ್ಕೊಂಡ್ರಾ ಎಂದ. ಆದರೆ ಹಿಂದೆ ಆ ಹೆಂಗಸು ಕಾಣಿಸಲಿಲ್ಲ. ಜನಾರ್ದನನಿಗೆ ಅಚ್ಚರಿಯ ಜೊತೆ ಭಯವೂ ಆಯಿತು. ಕೂಡಲೇ ಜನಾರ್ದನ ಗಾಡಿ ಕಿಕ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಟ. ಸ್ವಲ್ಪ ದೂರ ಬಂದ ಮೇಲೆ ಇದ್ದಕ್ಕಿದ್ದಂತೆ ರಸ್ತೆಯಲ್ಲಿ 10 ಹೆಜ್ಜೆ ಅಂತರದಲ್ಲಿದ್ದ ಸೇತುವೆ ಕುಸಿದು ಬಿತ್ತು. ಗಾಡಿ ನಿಧಾನ ಸ್ಥಿತಿಯಲ್ಲಿ ಇದ್ದರಿಂದ ತಡಕ್ಕನೆ ನಿಲ್ಲಿಸಲು ಸಾಧ್ಯವಾಯಿತು. ಜನಾರ್ದನ ಅಚ್ಚರಿಯಿಂದ ಏದುಸಿರು ಬಿಡುತ್ತಾ ಗಾಡಿಯ ಮೇಲೆ ಹಾಗೆಯೇ ಕುಳಿತ. ಒಳ್ಳೆಯವರಿಗೆ ಆಪತ್ತು ಬಂದರೆ ದೇವರು ಯಾವ ರೂಪದಲ್ಲಿ ಬೇಕಾದರೂ ಬರ್ಬೋದು ಅನ್ನೋದಕ್ಕೆ ಈ ಸನ್ನಿವೇಶ ಒಂದು ಉದಾಹರಣೆ. ಏನಂತೀರ?